ಒತ್ತಡದ ಜೀವನ. ನಮಗೆ ಈ ಜನ್ಮದಲ್ಲಿ ಇದು ಅರ್ಥ ಆಗುತ್ತಾ ಗೊತ್ತಿಲ್ಲ. ಅದಕ್ಕೆ ನಕ್ಷತ್ರ ಅಂತಕ್ಕಂಥದ್ದು ಯಾತಕ್ಕೆ ಅತಿ ಮುಖ್ಯವಾಗಿ ಬೇಕಾಗತ್ತೆ ಅಂದರೆ, ನಕ್ಷತ್ರದಲ್ಲಿ ಸಿಗೋದು ನಿಮಗೆ ಒತ್ತಡದ ಜೀವನ ಸಹಿತ ರಹಿತ. ಎಷ್ಟು ಪರ್ಸೆಂಟೇಜು ನಿಮ್ಮ ಮಗು ಹುಟ್ಟಿದ್ದರೆ ಆ ಮಗುವಿಗೆ ಎಷ್ಟು ಒತ್ತಡ ಇದೆ, ಆ ಒತ್ತಡ ಇದೆ ಅಂತ ತಿಳ್ಕೊಳ್ಳೋದು ಯಾವುದು? ಜ್ವರ ಪದೇ ಪದೇ ಬರುತ್ತೆ, ಕೆಮ್ಮು ಪದೇ ಪದೇ ಬರುತ್ತೆ, ಹೇಳಿದ ಮಾತನ್ನ ತಗೊಳ್ಳಲ್ಲ, ಏನೋ ಕಳ್ಕೊಂಡಂಗೆ ಯೋಚನೆ ಮಾಡ್ತಾ ಇರುತ್ತೆ, ಊಟ ಮಾಡೋಕ್ಕೆ ಇಷ್ಟ ಇಲ್ಲ, ಮಲ್ಕೊಂಡ್ರೆ ಪದೇ ಪದೇ ಎಚ್ಚರಿಕೆ ಆಗುತ್ತೆ, ಇಲ್ಲ ಮಲ್ಕೊಂಡ್ರೆ ಪೂರ್ತಿ ನಿದ್ದೆ ಮಾಡಿಬಿಡುತ್ತೆ. ಇವೆಲ್ಲವೂ ಕೂಡ ಮಗುವಿನಲ್ಲಿ ಇರ್ತಕ್ಕಂತಹ ಒಂದು ವಿಚಾರವನ್ನು ಚಿಕ್ಕ ಮಗುವಾಗಿದ್ದಾಗೆ ಗಮನಿಸ್ಕೊಂಡ್ರೆ ಆ ಮಗುವನ್ನು ಈ ಕೃತಕ ಬುದ್ಧಿಯಿಂದ ಹೊರಗೆ ತರ್ಬೋದು. ಅಂದರೆ ಎಲ್ಲರೂ ಒತ್ತಡದಲ್ಲಿ ಇದ್ದೀವಿ ಅನ್ನೋದು ಗೊತ್ತಿದೆ ಗುರುಗಳೇ, ಆದರೆ ಅದರಿಂದ ಹೊರಗೆ ಬರೋ ಮಾರ್ಗ ಗೊತ್ತಾಗ್ತಿಲ್ಲ ಗುರುಗಳೇ. ಇಲ್ಲಿ ಸಮಸ್ಯೆ ಆಗ್ತಿರೋದು ಮುಖ್ಯವಾಗಿ. ಈಗ ಅದನ್ನೇ ಹೇಳ್ತಾ ಇದ್ದೀನಲ್ಲ, ನಾವೇನು ಮಾಡಿದ್ದೀವಿ ಅಂದರೆ, ಯಾವ ದೇವರಿಗೆ ಯಾವ ಪೂಜೆಗೆ ಯಾವ ಹೂ ಬೆಳೆಸಿದ್ರೆ, ಯಾವ ದೇವರಿಗೆ ಯಾವತ್ತು ಯಾವ ವಾರ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ, ಯಾವುದನ್ನ ಯಾವ ನೈವೇದ್ಯ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡು ಅಷ್ಟಕ್ಕೇ ರೌಂಡ್ ಹೊಡಿತಾ ಇದೀವಿ ನಾವು. ಖಂಡಿತ ಹೌದು. ಇದು ಎಲ್ಲೂ ನಿಮ್ಗೆ ಮೆಸೇಜ್ ಸಿಕ್ಕಲ್ಲ. ಯಾವ ದಿನ ಯಾವ ದೇವರಿಗೆ ಯಾವ ಹೂ ಹಾಕಬೇಕು, ಯಾವ ಮಂತ್ರ ಹೇಳಬೇಕು, ಏನಮ್ಮ ಗುರುಗಳೇ, ಏನಪ್ಪ ಇದು ನಾವು ನಿಜಕ್ಕೂ ನಾವು ತಿಳ್ಕೊಂಡು ಬದುಕ್ತಾ ಇದ್ದೀವ ಅಂತ ಯೋಚನೆ ಮಾಡ್ಕೋಬೇಕು. ಹಾಗಾದರೆ ನಾವು ಮಾಡುತ್ತಿರುವ ನಿಜವಾದ ಪೂಜೆ ಯಾವುದು ಅಂತ ತಿಳ್ಕೋಬೇಕು. ಅದು ಹೆಣ್ಣಿನಲ್ಲಿ ಬರಬೇಕು. ಯಾವುದ್ರಲ್ಲಿ ಬರಬೇಕು? ಹೆಣ್ಣಿನಲ್ಲಿ ನಿಜವಾದ ಪೂಜೆ ಯಾವುದು? ಹಾಗ ನಾವು ಮಾಡ್ತಿರೋದು ನಿಮ್ಮ ವೈಯಕ್ತಿಕವಾದದ್ದು, ನಿಮ್ಮ ಒತ್ತಡಕ್ಕೆ, ನಿಮ್ಮ ಖುಷಿಗೆ, ನಿಮ್ಮ ಬೇಜಾರಿಗೆ, ನಿಮ್ಮ ಬೇಡಿಕೆಗೆ. ಹೆಣ್ಣಿಗೆ ಅತ್ಯುನ್ನತವಾದ ಒಂದು ಪಾಠ ಬೇಕಮ್ಮ. ಅತ್ಯುನ್ನತವಾದ ಪಾಠ ಬೇಕು. ಯಾವುದಿರ್ಬೋದು? ಪ್ರತಿ ಹೆಣ್ಣಿಗೆ ಒಂದು ಗಂಡಕ್ಕೆ ಬೇಡವಾ? ಬೇಕು. ಹೆಣ್ಣಿಗೆ ಅದನ್ನು ಕಲಿಸಿದ್ರೆ ಹೆಣ್ಣು ಗಂಡಕ್ಕೆ ಕಲಿಸ್ಬೋದು, ಮಕ್ಳಿಗೆ ಕಲಿಸ್ಬೋದು. ಯಾವುದದು ಅತ್ಯುನ್ನತವಾದ ಪಾಠ? ಯಾವುದಿರ್ಬೋದು ಅಂದಾಜಾಗಿ ಹೇಳಿದ್ರೆ? ಆಸೆ. ಈಗ ನೀನು ಕೇಳ್ತೀಯ, ಏನು ಆಸೆ ಪಡೋದೇ ತಪ್ಪ ಅನ್ನೋ ಮನುಷ್ಯ ಹಂಗೆ ಹುಟ್ಟಿದ ಮೇಲೆ? ಆಸೆ ಪಡೋದು ಸರಿ ಅಂತೀಯ ತಪ್ಪು ಅಂತೀಯ? ಸರಿ ಅಲ್ವಾ ಗುರುಗಳೇ? ನಾನು ಹೇಳ್ತೀನಿ, ಓಕೆ, ಆಸೆ ಪಡೋದು ಸರಿನೇ, ಒಪ್ಕೊಳ್ಳೋಣ. ಈಡೇರುತ್ತಾ ಆಸೆ ಪಟ್ಟದ್ದೆಲ್ಲ? ಪ್ರಯತ್ನದಲ್ಲಿ ಇರ್ತೀವಲ್ಲ, ಅದು ಪ್ರಯತ್ನದಲ್ಲೇ ಸಾಯ್ತೀನಿ ಅಂದ್ರೆ ನಾನೇನೋ ಮಾಡೋಕ್ಕಾಗಲ್ಲ. ಆಸೆ ಯಾಕೆ ಪಡಬಾರ್ದು ಅಂದರೆ ನಿರಾಸೆ ಆಗತ್ತೆ ಅಂತ, ಹೌದಲ್ವಾ? ಆಸೆ ಪಟ್ಟರೆ ನಿರಾಸೆ ಆದರೆ ನಿನ್ನ ಕತೆ ಏನು? ಅದಕ್ಕೋಸ್ಕರವಾಗಿ ನಿನ್ನೆ ಕೂಡ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ನಿರೀಕ್ಷೆಯಲ್ಲಿ, ಅಪೇಕ್ಷೆಯಲ್ಲಿ, ನಮ್ಮ ಬೇಡಿಕೆಯಲ್ಲಿ ಬದುಕಬಾರದು.